ಹೆಸರು ಕೆಂಪನಾಯಕ ಅಂತೇಳಿ. ಇವತ್ತು ನಾವು ನಮ್ಮ ಜಿಲ್ಲೆಯಿಂದ ಹೇಳ್ತೀವಿ, ನಮ್ಮ ಜಿಲ್ಲೆಯಲ್ಲಿ 7 ಅಸೆಂಬ್ಲಿ ಕ್ಷೇತ್ರಗಳಿವೆ. 7 ಅಸೆಂಬ್ಲಿ ಕ್ಷೇತ್ರದಲ್ಲಿ ಮೈಸೂರು ನಗರವನ್ನು ಹೊರತುಪಡಿಸಿ ಜಿಲ್ಲೆಯಲ್ಲಿ 6ರಲ್ಲಿ ಕನಿಷ್ಠ ಪಕ್ಷ 7ರಲ್ಲಿ 6 ಅಂತ ಭಾಷಣಕ್ಕೆ ಅನುಮಾನನೇ ಬೇಡ. ನಾನು ರಾಜು ಅಂತ ಮೈಸೂರು ತಾಲೂಕು ಜಾತ್ಯತೀತ ಜನತಾ ದಳದ ಪಕ್ಷದ ಚಾಮುಂಡೇಶ್ವರಿ ಕ್ಷೇತ್ರದ ತಾಲೂಕು ಅಧ್ಯಕ್ಷ. ನಾವು ರಾಮನಗರ ತಾಲೂಕು ಬಿಡದಿ ಹೋಬಳಿಯಿಂದ ಬಂದಿದ್ದೀವಿ. ಇವತ್ತು ನಮ್ಮ ಕರ್ನಾಟಕದ ಜನತೆ ಬಿಜೆಪಿ ಸರ್ಕಾರನೂ ನೋಡಾಯ್ತು, ಕಾಂಗ್ರೆಸ್ ಸರ್ಕಾರನೂ ನೋಡಾಯ್ತು. ಇವತ್ತು ಧರಣಿ ಕೂತಿದ್ದಾರೆ ಅಂಗನವಾಡಿ ಮಹಿಳೆಯರು. ಈ ಧರಣಿಗೆ 4ನೇ ದಿನ ಕಾಲಿಡ್ತಾ ಇದೆ. ಮಹಿಳೆಯರಿಗೆ ಏನು ಸ್ಪಂದಿಸ್ತಾ ಇದ್ದಾರೆ? ಸಿದ್ದರಾಮಯ್ಯನವ್ರು ಯಾವ ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳೇ ಆಗಲಿ, ಜಾತ್ಯತೀತ ಪಕ್ಷವಾಗಿ ರಚನೆಯಾಗಿರುವ ನಮ್ಮ ಕುಮಾರಣ್ಣನ ಪಕ್ಷ JDS ಪಕ್ಷನ ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣನೇ ಮುಂದಿನ CM ಆಗಿ ಪರಿಗಣಿಸಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. JDS ಕಾರ್ಯಕರ್ತ ರಾಮನಗರ ಕುಮಾರಣ್ಣನ ಕ್ಷೇತ್ರದರೆ. ಆದರೆ ಕುಮಾರಣ್ಣನವರು ಈ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಅತಿ ಅವಶ್ಯಕತೆ ಇದೆ. ಚಿನ್ನಸ್ವಾಮಿ ಅಂತೇಳಿ ಕನಕಪುರ ಕ್ಷೇತ್ರದಿಂದ ಬಂದಿರತಕ್ಕಂಥವರು. ಏನು ಇವತ್ತಿನ ನಡೀತಕ್ಕಂಥ ಸ್ವಾಭಿಮಾನಿ ಸಮಾವೇಶ ಏನು JP ಒಂದು ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಜಯಪ್ರಕಾಶ್ ನಾರಾಯಣರವರ ಏನು ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಮಾನ್ಯ ಶ್ರೀ HD ದೇವೇಗೌಡರು ಏನಿವತ್ತು JP ಭವನ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸ್ವಾಭಿಮಾನ ಸಮಾವೇಶವನ್ನು ಇವತ್ತೊಂದು ದಿನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಸಂಕಲ್ಪ ಮುಂದಿನ ಚುನಾವಣೆಯಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವರನ್ನ ಈ ಕರ್ನಾಟಕದ ಜನ ಅಧಿಕಾರಕ್ಕೆ ತರಲೇಬೇಕಂತ ತಾವು ನೋಡಿದ್ದೀರ, ಒಂದು JP ಭವನ ಉದ್ಘಾಟನೆ ಮುಖಾಂತರ ಇಡೀ ರಾಜ್ಯದಿಂದ ಬೀದರ್ನಿಂದ ಚಾಮರಾಜನಗರ ತನ್ನ ಒಂದು ಹುರುಪಿನಿಂದ ಹುಮ್ಮಸ್ಸಿನಿಂದ ಇವತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇವತ್ತು ಲಕ್ಷಾಂತರ ಜನ ಇವತ್ತಿಗೆ ಸೇರಿದ್ದೇ ಒಂದು ದೊಡ್ಡ ಇತಿಹಾಸ. ಸ್ವಾಭಿಮಾನಿ ಸಮಾವೇಶ JP ಭವನದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ನಡೆದ ಈ ಸಮಾವೇಶ ಈ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಕುಮಾರಣ್ಣನವರ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಈ 6 ಕೋಟಿ ಜನದ ಶಕ್ತಿನ ಈ ಸಮಾವೇಶನೇ ನಿದರ್ಶನ. ಈ 2 ರಾಷ್ಟ್ರೀಯ ಪಕ್ಷಗಳು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, 2 ರಾಷ್ಟ್ರೀಯ ಪಕ್ಷಗಳು ರಾಜ್ಯದ ಅಭಿವೃದ್ಧಿ ವಿಫಲ ಆಗಿದೆ ಅಂತೇಳಿ ಈ ಸಮಾವೇಶನೇ ನಾವೊಂದು ಸನ್ನಿವೇಶ ಅಂಥೇಳಿ ನಾನು ಹೇಳ್ತೀನಿ. ಈ ನೆಕ್ಸ್ಟು 2018 ಆಗೋ ಚುನಾವಣೆ ಜಾತ್ಯತೀತ ಜನತಾ ದಳ ಬರೋದಕ್ಕೆ ಇದು ಒಂದು ವಿಜಯ ಸಂಕೇತದ ಸಮಾವೇಶ. 6 ಕೋಟಿ ಕರ್ನಾಟಕ ರಾಜ್ಯದ ಜನ ಇವತ್ತು ನಮ್ಮ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ, ಈ ರಾಜ್ಯನ ಉಳಿಬೇಕು ಅಂತೇಳಿ ಈ ಸಮಾವೇಶನೇ ನಿದರ್ಶನ ಆಗಿದೆ ಅಂತೇಳಿ ನಾನು ಪದ್ಮನಾಭನಗರದ JDS ಅಭ್ಯರ್ಥಿಯಾಗಿ ಹಾಗೂ ಅಧ್ಯಕ್ಷನಾಗಿ ಈ ಸಮಾವೇಶದ ವಿಷಯವನ್ನು ಮಾಧ್ಯಮದವರಿಗೆ ತಿಳಿಸ್ತಾ ಇದ್ದೀನಿ.